ಹಾಯ್ ಆಲ್, ಈ ವಿಡಿಯೋದಲ್ಲಿ ಬಿಟಾಡಿನ್ 2% ಗಾರ್ಗಲ್ ಮಿಂಟ್ ಮೌತ್ ವಾಶ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಮೌತ್ ವಾಶ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಶೋರ್ ಥ್ರೋಟ್, ಹಾಗೆ ಟ್ರೀಟ್ಮೆಂಟ್ ಆಫ್ ಮೌತ್ ಇನ್ಫೆಕ್ಷನ್, ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆಂಟೇಷನ್ ಆಫ್ ವುಂಡ್ ಇನ್ಫೆಕ್ಷನ್, ಹಾಗೆ ಟ್ರೀಟ್ಮೆಂಟ್ ಆಫ್ ಡ್ರೈ ಮೌತ್ಗೆ ಬಳಸುತ್ತಾರೆ. ಶೋರ್ ಥ್ರೋಟ್ ಅಂದರೆ ನೋಯುತ್ತಿರುವ ಗಂಟಲಿನ ಚಿಕಿತ್ಸೆಗೆ ಈ ಮೌತ್ ವಾಶ್ನ ಬಳಸುತ್ತಾರೆ. ಮತ್ತು ಬಾಯಿಯ ಸೋಂಕನ್ನು ಉಂಟು ಮಾಡುವಂಥ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಈ ಮೌತ್ ವಾಶ್ನ ಬಳಸುತ್ತಾರೆ. ಅಂದರೆ ಬಾಯಿಯ ಶುಷ್ಕತೆ, ಗಂಟಲು ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೆ ಮೌತ್ ಇನ್ಫೆಕ್ಷನ್ನ ಸಿಂಪ್ಟಮ್ಸ್ ಏನಂದರೆ ಬಾಯಿಯ ದುರ್ವಾಸನೆ, ಊದಿಕೊಂಡ ಒಸಡುಗಳು, ಅಹಿತಕರ ರುಚಿ ಬದಲಾವಣೆ, ಹಾಗೆ ಬಿಸಿ ಅಥವಾ ತಣ್ಣನೆಯ ಆಹಾರ ಸೇವಿಸಿದಾಗ ಹಲ್ಲುಗಳು ಜಿನ್ನೆನಿಸುವುದು, ಹಾಗೆ ದ್ರವಕ್ಕೆ ಹಲ್ಲುಗಳ ಸಂವೇದನೆ. ಇಂತಹ ಸಿಂಪ್ಟಮ್ಸ್ನ ಕಡಿಮೆ ಮಾಡಲು ಈ ಮೌತ್ ವಾಶ್ನ ಬಳಸುತ್ತಾರೆ. ಈ ಬಿಟಾಡಿನ್ 2% ಗಾರ್ಗಲ್ ಮಿಂಟ್ ಮೌತ್ ವಾಶ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ಹಾಗೆ ಈ ಮೌತ್ ವಾಶ್ನ ಬೇರೆ ಬೇರೆ ಕಂಡೀಷನ್ಗೆ ಬೇರೆ ಬೇರೆ ರೀತಿ ಅಡ್ವೈಸ್ ಮಾಡುತ್ತಾರೆ. ಆದ್ದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಮೌತ್ ವಾಶ್ನ ಯೂಸ್ ಮಾಡಿ. ಡೈಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ಯೂಸ್ ಮಾಡಿ. ಈ ಮೌತ್ ವಾಶ್ನ ಯೂಸ್ ಮಾಡುವಾಗ 30 ಸೆಕೆಂಡ್ ಅಂದರೆ 30 ಮಿನಿಟ್ಸ್ಗಳ ಕಾಲ ನಿಮ್ಮ ಬಾಯಿಯಲ್ಲಿ ಗಾರ್ಗ್ ಮಾಡಿ ನಂತರ ಉಗುಳಿ ಅಥವಾ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಯೂಸ್ ಮಾಡಿ. ಈ ಮೌತ್ ವಾಶ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪೊವಿಡಾನ್ ಅಯೋಡಿನ್ ಎಂಬ ಆಂಟಿಸೆಪ್ಟಿಕ್ ಮತ್ತು ಡಿಸ್ಇನ್ಫೆಕ್ಟೆಂಟ್ ಮೆಡಿಸಿನ್ ಇದೆ. ಇದು ಹಾನಿಕಾರಕ ಸೋಂಕನ್ನು ಉಂಟು ಮಾಡುವಂಥ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತದೆ. ಈ ಮೌತ್ ವಾಶ್ನ ಸೈಡ್ ಎಫೆಕ್ಟ್ಸ್: ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಬರ್ನಿಂಗ್, ಕೆರಳಿಕೆ, ತುರಿಕೆ, ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಬಿಟಾಡಿನ್ ಮೌತ್ ವಾಶ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಮೌತ್ ವಾಶ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಮೌತ್ ವಾಶ್ನ ಯೂಸ್ ಮಾಡಬಾರದು. ಈ ಮೌತ್ ವಾಶ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಹಾಗೆ ಈ ಮೌತ್ ವಾಶ್ನ ಮೋರ್ ದೆನ್ 14 ಡೇಸ್ ಅಂದರೆ 14 ದಿನಗಳ ನಂತರ ಬಳಸಬಾರದು. ಕಂಪ್ಲೀಟ್ ನಿಮ್ಮ ಇನ್ಫೆಕ್ಷನ್ ರಿಮೂವ್ ಆಗುವವರೆಗೂ ಈ ಮೌತ್ ವಾಶ್ನ ಯೂಸ್ ಮಾಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ಯೂಸ್ ಮಾಡಬಾರದು. ಮತ್ತೆ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಮೌತ್ ವಾಶ್ನ ಯೂಸ್ ಮಾಡಿ. ಹಾಗೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಕಿಡ್ನಿ, ಲಿವರ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು, ಡಯಾಬಿಟಿಕ್ ಪೇಷಂಟ್ಸ್, ಅಸ್ತಮಾ, ಬ್ಲಡ್ ಪ್ರೆಷರ್, ಎಪಿಲಿಪ್ಸಿ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.